ಸಿಕ್ಕಾಪಟ್ಟೆ ಜನ ಹುಡುಗಿರೆಲ್ಲ ಫುಲ್ ಸುತ್ಕೊಬಿಟ್ಟಿದ್ರು ಅಂತ ಕಳಿ. ಅದಕ್ಕೆ ಯಾವಡೋ ಒಬ್ಳು ದರ್ಶನ್ ಬಂದವ್ರಂಗೆ ಸುತ್ಕೊಂಡವ್ರೆ ಅಂತ ಹೇಳ್ತಿದ್ರಂತೆ. ನಮ್ಮಮ್ಮ ಏನ್ ಹೇಳ್ತಿದ್ರೆ ಹೇಳ್ಬಿಡಮ್ಮ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ. ಶಶಿಕಲಾ ಅದ್ ಯಾಕಮ್ಮ ಹಂಗ್ ಮಡಗ್ಸಿ ಮನೆಯ ಸೌಂಡ್ ಕೊಟ್ಬಿಟ್ಟು ಸೌಂಡ್ ಕಮ್ಮಿ ಕೊಡ್ಬೇಕು ತಾನೆ. ಏನ್ ಬೀದಿಗೆ ಕೇಳಿಸುತ್ತಲ್ಲ 5 ಕೇಳಿಸಿ ಏನ್ ಮಾಡ್ತಿದ್ಯಾ? ಸಜ್ಜಿಗೆ ಹಿಂಗ್ ಮಾಡಾರ ಗಿಣ್ಣು ಮಾಡ್ತಾ ಇರೋದು ಗೈಸ್. ನಮ್ಮ ಮಟ್ಟಿಲಿ ಇವತ್ತು ಗಿಣ್ಣು ಏನಾಯ್ತು ಕುಳ್ಮುದೇವಿ? ಏನಕ್ಕೆ ಬಂದಿದ್ಯಾ? ನಮ್ಮ ಮಟ್ಟಿಗೆ ಬಂದಿದ್ಯಾ ಕುಳಂದಿ? ಅವರಟ್ಟಿಗೆ ಬಂದಾಗ ಬೋದ್ ಕಳಿಸ್ತಾಗ ಮಟ್ಟಿಗೆ ಯಾಕೆ ಬಂದಿದ್ಯಾ ಅಂತ ಅದಕ್ಕೆ ನಾನು ಇವಾಗ ಹಂಗೆ ಮಾಡಿದ್ವಿ. ಹಿಂಗೆ ಶಶಿಕಲಾ ನಮ್ಮ ಅಮ್ಮ ನೋಡಿ ಗೈಸ್ ಆರ್ಕೆಸ್ಟ್ರಾ ನೋಡ್ತಾ ಕೂತಿರುತ್ತೆ. ಟಿವಿಲಿ ಏನು ಬೇರೆ ಪ್ರೋಗ್ರಾಮ್ಗಳು ಬರಲ್ಲ ಅನ್ಕೊಂಡು. ಏನಕ್ಕೆ ಕುಳಂದಿ? ಏನು ಏನ್ ಕುಳ್ಮುದೇವಿ? ಅಪ್ಪ ಜಣ್ಣ ಹಾಯ್ ಗುರು. ಏನು ಗೊತ್ತಿಲ್ಲ ಗುರು. ನಮಸ್ಕಾರ ಗುರು. ನಮಸ್ಕಾರ. ಏನಕ್ಕೆ ಕುಡ್ದಿದ್ಯಾ? ಕುಡ್ದಿಲ್ಲ ನಾನು 24 ಗಂಟೆ ಕುಡ್ಕ. ಏನ್ ಮಾಡ್ಬೇಕು ಇವಾಗ? ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಗೈಸ್ ನಮ್ಮ ಮಟ್ಟಿಲಿ ಇವತ್ತು ಮೇವು ಏನು ಅಂದ್ರೆ ಚಿಕನ್ ಗೊಜ್ಜು ಆಮೇಲೆ ಚಪಾತಿ ಗೈಸ್. ಇವತ್ತು ಬೆಳಗಿನ ತಿಂಡಿ ಇದೆ, ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ಗೈಸ್. ನಮ್ಮ ಅಪ್ಪ ಕರ್ಕೊಂಡು ನಮ್ಮ ಅಪ್ಪನ ಡ್ರಾಪ್ ಮಾಡ್ಬಿಟ್ಟು ನಾನು ಕಾಲೇಜ್ಗೆ ಹೋಯ್ತೀನಿ. ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ ಗೈಸ್. ಕಟ್ ಮಾಡ್ತೀವಿ. ಅಯ್ಯೋ ಗೈಸ್ ನಮ್ಮ ಅಪ್ಪನ ಆಫೀಸ್ಗೆ ಸಿಕ್ಕಾಪಟ್ಟೆ ಲೇಟ್ ಇಟ್ಟಿಲ್ಲ. ನಮ್ಮ ಅಪ್ಪ ಆಫೀಸ್ ಬರ್ಬೇಕಾಗಿತ್ತು ಕೆಲ್ಸಕ್ಕೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟದೆ. ಅಂತ ಮಗನೆ ಇಂಥ ಮಗನೆ ಅನ್ಕೊ ಬರ್ಬೇಕಾದ್ರೆ. ಸರ್ ನಮಸ್ತೆ, ಆರಾಮಾ? ತಿಂಡಿ ಮಾಡಿದ್ರಾ? ಲೇಟ್ ಆಗ್ಬಿಟ್ಟಿತ್ತು ನಮ್ಮ ಅಪ್ಪಂದು ಬೈಕ ಬಸ್ಸು ಏಕ. ಅವ್ರಿಗೆ 8 ಇರ್ಬೇಕಲ್ವಾ? 8 ಇರ್ಬೇಕಿತ್ತು. 9 ಗಂಟೆ 9 ಮೇಲೆ ಆಗ್ಬಿಟ್ಟದೆ ಟೈಮು. ಆಫೀಸಲ್ಲಿ ಎಲ್ಲರೂ ರೇಗಿಸ್ತಾರೆ. ಆಫೀಸಲ್ಲಿ ಇರೋರೆಲ್ಲ ವಿಡಿಯೋ ನೋಡ್ಬಿಟ್ಟು ನಾವು ರೇಗಿಸ್ತೇವೆ ಅಷ್ಟೇ. ನೀವು ರೇಗಿಸ್ತಾರ? ಏನಂತ ರೇಗಿಸಿರಿ? ಮಾಮೂಲಿ ರೇಗಿಸ್ತಾ ಇರ್ತೇವೆ ಅಷ್ಟೇ. ಗೈಸ್ ನೈಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಇವ್ರು ನೈಟು ವಿಡಿಯೋ ನೋಡ್ಕಂತಾರೆ. ವಿಡಿಯೋ ನೈಟ್ ನೋಡ್ಬಿಟ್ಟು ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮ ಅಪ್ಪನ ರೇಗಿಸ್ತಾರಂತೆ. ಅದೇ ಹೆಂಗೆ ಮಾಡಿದ್ರಿ ಅಂತ ನಮ್ಮ ಅಪ್ಪನ ಕೊಲೀಗ್ಸ್ ಗೈಸಿರಲ್ಲ, ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋದು. ರೇಗಿಸೋದು ಅಂದ್ರೆ ಯಾಕೆ ಅವ್ನಿಗೆ ಗುಳಕಿದ್ರಿ, ಅವ್ನು ನೀವು ಚೆನ್ನಾಗಿ ಗುಳಕತ್ತೀನಿ ಅಂದ್ರೆ ಅವ್ನು ಆಡ್ತಾನೆ ಸುಮ್ಮನಿರು ಅಂತಾನೆ. ನಾನು ಮಗನ ನೀನ್ ಹೆಂಗ್ಸಾಗಿ ಹುಟ್ಬೇಕಿತ್ತು ಕಳ, ಮಿಸ್ಸಾಗಿ ಗಂಡ್ಸಾಗಿ ಹುಟ್ಬಿಟ್ಟಿದ್ಯೆ. ಒಂದ್ ವಿಡಿಯೋಗೆ ಬರಕ್ ನಾಚ್ಕತಿಯಲ್ಲ ಹಳ್ಳಿಕಾರು. ನಾನು ಮಗನೇ ಕಾಣೋದು ಗೈಸ್. ಇವತ್ತು 2-3 ಕ್ಲಾಸ್ ಅಟೆಂಡ್ ಮಾಡಿದೆ. 3 ಕ್ಲಾಸ್ ಇದ್ದಿದ್ದು ಎಲ್ಲ ಕ್ಲಾಸ್ ಅಟೆಂಡ್ ಮಾಡೈತಿ. ಇವಾಗ ಮೈಸೂರಿಗೆ ಹೋಯ್ತವನಿ. ಏನಕ್ಕಂದ್ರೆ ನಮ್ಮ ಅಮ್ಮಂಗೆ ಸೀರೆ ತಗೊಡ್ತವನಿ ಗೈಸ್. ಮತ್ತೆ ನಮ್ಮ ಅಪ್ಪಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತದ ನಮ್ಮಮ್ಮ. ಅದೇನು ಅಂತ ಹೋಯ್ತಾ ಹೇಳ್ತೀರಿ ಗೈಸ್. ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಎಷ್ಟೋ ನಿಜ ಆಗ್ಬಿಟ್ಟಿತ್ತು. ಈ ಸಬರ್ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡು ಸೀರೆ ತಗೊಳ್ಬೇಕು ಗೈಸ್. ನಮ್ಮಮ್ಮ ಬತ್ತು ಇವಾಗ ಮದುವೆ ಆ್ಯನಿವರ್ಸರಿ ಅದೇ 18-19ಕ್ಕೆ. ಅದಕ್ಕೋಸ್ಕರ ಸೀರೆ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಪಂಚೆ ಮತ್ತೆ ಶರ್ಟ್ ತಗೋತಾರೆ ಗೈಸ್. ಮದುವೆಗೆ ಹೆಂಗೆ ಪಂಚೆ ಶರ್ಟ್ ಹಾಕತ್ತಾರ ಸೇಮ್ ಅದೇ ತರ 25ನೇ ಸಿಲ್ವರ್ ಜುಬ್ಳಿಗೆ ಹಾಕತಾ ಇರೋದು. ಶಶಿಕಲಾ ಮಾತಾಡೋದೇ ನಾಚ್ಕಿ. ಬಟ್ಟೆ ಅಂಗಡಿಲಿರೋದಕ್ಕೆ ನಮ್ಮಮ್ಮ ನಾಚ್ಕೋತದೆ ಗೈಸ್. ನಮ್ಮಮ್ಮ ಸೀರೆ ತಗತ್ತಿ ಅಂತ ಬಂದ್ಬಿಟ್ಟು ಇಲ್ಲಿ ನೈಟಿಗಳು, ಗುಡ್ಡೆ ಹಾಕಿರೋ ನೈಟಿಗಳನ್ನ ತಗೊಳಕ್ ಹೋಯ್ತಾ ಇದೆ. ತಗೊಂಡಮ್ಮ ಗೈಸ್. ಇಲ್ಲೊಂದು ಅಂಗಡಿಗೆ ಬಂದಿತ್ತು ನಮ್ಮವ್ವ. ಯಾವ ಸೀರೆನೂ ಇಷ್ಟ ಆಗಿಲ್ವಂತೆ ಇಲ್ಲಿ. ಇವಾಗ ತಿರ್ಗಾ ಬೇರೆ ಅಂಗಡಿಗೆ ಕರ್ಕೊಯ್ತದೆ ನಾನು ಗೈಸ್. ಅಲ್ಲಿ ಯಾರೋ ಇವಾಗ ಸೀರೆ ಶಾಪಿಂಗ್ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ಜನ ಹುಡುಗಿರೆಲ್ಲ ಫುಲ್ ಸುತ್ಕೊಬಿಟ್ಟಿದ್ರು ಅಂತ ಕಳಿ. ಅದಕ್ಕೆ ಯಾವಡೋ ಒಬ್ಳು ದರ್ಶನ್ ಬಂದವ್ರಂಗೆ ಸುತ್ಕೊಂಡವ್ರೆ ಅಂತ ಹೇಳ್ತಿದ್ರಂತೆ. ನಮ್ಮಮ್ಮ ಏನ್ ಹೇಳ್ತು ಅಂದ್ರೆ ಹೇಳ್ಬಿಡಮ್ಮ. ಮುಂದೆ ಒಂದಿನ ದರ್ಶನ್ ಆದ್ರೂ ಆಗ್ಬೋದು, ಯಾರು ಗೊತ್ತು ಅಂತ ಅಷ್ಟೇ ಗೈಸ್. ಕೊನೆಗೂ ನಮ್ಮಮ್ಮ ಈ ಸೀರೆ ತಗಂತು ಗೈಸ್. 2-3 ಅಂಗಡಿ ತಿರ್ಗಾಡಿ ಗೈಸ್. ನಮ್ಮನ್ನ ಪ್ರೀತಿಸೋರು 100 ಜನ ಇದ್ರೆ ಸೈಡಲ್ಲಿ ಒಬ್ರು ನಿಂತ್ಕೊಂಡು ಹುರ್ಕೊಳ್ಳೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ನಂಗೆ ಇವಾಗ ಐತಲ್ಲ. ಅಲ್ಲಿ ಅಷ್ಟೊಂದು ಜನ ಗುಂಪು ಹಾಕೊಂಡು ನನ್ನ ಮಾತಾಡಿಸ್ತಿದ್ರು. ಬಟ್ ಸೈಡಲ್ಲಿ ಆಗದೆ ಇರೋರು ಒಬ್ಬರು ಇದ್ದೇ ಇರ್ತಾರೆ. ನಾವು ಆದರೆ ಪ್ರೀತಿಸೋರು ಎಷ್ಟೇ ಜನ ಇದ್ರು ಹುಡ್ಕೊಳ್ಳೋರು ಒಬ್ರು ಇರ್ತಾರೆ. ನನಗೆ ಅಷ್ಟು ಜನ ಮಾತಾಡಿಸ್ತಿದ್ರು. ಸೈಡಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಇವನೇನು ದೊರ್ಸೋಣ, ಇವ್ನು ಇಷ್ಟೊಂದು ಜನ ಮಾತಾಡಿಸ್ತವ್ರೆ ಅಂತ.
ಈ ಥರ ಹುರ್ಕೊಳ್ಳೋರು ಇದ್ದೇ ಇರ್ತಾರೆ ಗೈಸ್. ಅಷ್ಟೇ, ನೀವು ಪ್ರೀತಿಸೋರು ಇರ್ತೀರ. ನಾನು ಏನು ಕೇಳಿ ನಿಮ್ಮ ಫ್ಯಾಮಿಲಿ ಏನದು ಯಾರ್ಯಾರು ಎಂತೆಂಥ ಸೆಲೆಬ್ರಿಟೀಸ್ಗಳನ್ನೂ ಮಾತಾಡಿಸ್ತಾ ಇರೋರು ನಮ್ಮನ್ನು ಬಂದು ಮಾತಾಡಿಸ್ತಾರೆ ಅಂದರೆ ಅದಕ್ಕಿಂತ ಖುಷಿ ನನಗಿದೆ. ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಕರೆಯೋದು. ಹಾಯ್ ಬ್ರೋ, ಥ್ಯಾಂಕ್ ಯು ಆರಾಮ. ಅಷ್ಟೇ ಗೈಸ್, ನಾನು ದರ್ಶನ್ ಅವ್ರ ಥರ ಆಗದೆ ಇರ್ಬೋದು, ದರ್ಶನ್ ಅವ್ರ ಥರ ಆಗದೇನೂ ಇರ್ಬೋದು, ಬಟ್ ನಾನು ಇರೋದ್ರಲ್ಲಿ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದ್ರಲ್ಲ ಸೈಡಲ್ಲಿ ಅವ್ರಿಗಿಂತ ಜಾಸ್ತಿನೇ ಆಗಿರ್ತೀನಿ. ಅಲ್ಲಿ ಒಬ್ಬರಮ್ಮ ದ್ರಾಕ್ಷಿ ಇಟ್ಟಿದ್ರಲ್ಲ ಗುಂಪು ಒಂದೇ ಒಂದು ದ್ರಾಕ್ಷಿ ಕಿತ್ಕೊಳಕ್ಕೆ ಹೋದ್ಲು, ಅಲ್ಲಿ ದ್ರಾಕ್ಷಿ ಜಂಪನೇ ಬಂದ್ಬಿಟ್ಟು ಒಂದು ಒಳ್ಳೆ ಶರ್ಟ್ ತೋರಿಸಿ ನಮ್ಮ ಅಪ್ಪಂಗೆ 42 ಸೈಜು, ಹಾಫ್ ತೋಳು. ಯಾ, ನಮ್ಮದು ಮೈಸೂರು ಬ್ರಾ. ನಾ ಹೇಳಿ ಕೊನೆಗೂ ನಮ್ಮ ಅಪ್ಪಂಗೆ ಮದುವೆಗೆ ಹಾಕೊಳ್ಳೋಂಥ ಶರ್ಟು ಪ್ಯಾಂಟು, ನಮ್ಮ ಅಮ್ಮಂಗೆ ಒಂದು ಸೀರೆ ಎಲ್ಲ ತಗೊಂಡೈತೆ ಗೈಸ್. ಸಿಲ್ವರ್ ಜುಬ್ಳಿ ಮಾಡ್ತೇವೆ 25 ವರ್ಷದ್ದು ಸಿಲ್ವರ್ ಜುಬ್ಳಿ ಮಾಡ್ತೇವೆ. ನಮ್ಮ ಅಪ್ಪ ಅಮ್ಮಂದು ಮದುವೆ ಆನಿವರ್ಸರಿ. ಹೌದು, ಬಂದ್ಬಿಡಿ. ಓಕೆ, ಎಲ್ಲ ತಗೊಂಡೈತೆ ಗೈಸ್. ಇವಾಗ ಹಟ್ಟಿಗೆ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ ಕೆಲಸ ಗೈಸ್. ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಏನಿಸ್ತದೆ ಸಿಸ್ಟರ್ ಅವರೇ? ಏನಾಯ್ತದೆ? ನಮ್ಮಮ್ಮ ಈ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲ ಇರ್ತಾರೆ ಅಂದ್ಬಿಟ್ಟು ಮಾತಾಡೋಕ್ಕೆ ನಾಚ್ಕೋದಾಳೆ ಗೈಸ್. ಊರಲ್ಲಿ ಮಾತ್ರ ಬಾಯಿಗೆ ಬಂದಂಗೆ ಬೈಯೋದು ಅಷ್ಟೇ ಬರೀ, ಇಲ್ಲೆಲ್ಲ ಹಿಂಗೆ ನಾಚ್ಕೊಳ್ಳೋದು. ತಿರ್ಗಿ ಕರ್ಕೊಂಡು ಇವಾಗ ಹಟ್ಟಿಗೆ ಹೋಗ್ಬೇಕು ಗೈಸ್ ಅಷ್ಟೇ. ಪಪ್ಪ ಅಯ್ಯೋ, ಬೆಳಗ್ಗೆ ಎಲ್ಲ ಬೈ ಅಂಥ ಮಗ ನೀನು, ಅಂಥ ಮಗ ನೀನು, ಅಂಥ ಮಗ ಇಂಥ ಮಗ ಅನ್ಕೊಂಡು ಅಂಥ ಮಗ ಇಂಥ ಮಗ ಅನ್ಕೊ ಬೆಳಗ್ಗೆ ಎಲ್ಲ ಬೈಕಲ್ಲಿ ಬಂದಿರೋದು ಗೈಸ್. ನಮ್ಮ ಅಪ್ಪನ ಖುಷಿ ನೋಡಿ ಗೈಸ್, ಹೆಂಡ್ತಿ ಕರ್ಕ ಬಂದಿರೋದಕ್ಕೆ. ಹೆಲ್ಮೆಟ್ ತೆಗಿಯವ ಸಾಕು ಹಾಕೊಂಡಿದ್ದು. ನಮ್ಮ ಅಪ್ಪನ ಆಫೀಸ್ ಹತ್ರ ಬಂದವನಿ ಗೈಸ್. ಇವಾಗ ಹೀರೋ 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 ನೀನೇ ತಗೊಂಬಂದಿರೋದು ಇಲ್ಲಿ. ನಿಂಗೆ ಯಾಕೆ ತೋರಿಸ್ಬೇಕು? ನೀ ಯಾವ ಶರ್ಟ್ ತಂದಿಲ್ಲ, ಸುಮ್ಮನೆ ನಿಂತಪ್ಪ. ಬೇಡ ನಡಿ, ನನ್ಗೇನು ಬಿದ್ದಿಲ್ಲ ಬಟ್ಟೆಗಳು. ಯಾವ್ದಕ್ಕೆ? 2 ಶರ್ಟು ದುಡ್ಡು ತರಕಿಲ್ವಾ? 2 ಶರ್ಟು ಒಂದು ಪಂಚೆ. ಕಮ್ಮಿ ದುಡ್ಡವ? ಕಮ್ಮಿ ದುಡ್ಡು ಅಂದ್ರೆ 1,000 ರೂಪಾಯಿ ನಾವು ತಂದವಿ. ಒಂದು ಶರ್ಟ್ 1,000. ಸರಿ ಆಯ್ತು ನಡ್ರಿ ಮತ್ತೆ. ಸರಿ ಆಯ್ತು ನಡ್ರಿ ಮತ್ತೆ. ನಿನ್ನ ಹೆಂಡತಿಗೆ ಒಂದು ಲವ್ ಯು ಹೇಳಪ್ಪ. ನಡಿ ಅಂಪದವಿ ನಡ್ರಿ ಮತ್ತೆ. ಮಳ ಬರ್ತದ ಹೋಗು. ಅಯ್ಯೋ ಸರಿ ಬಿಡು, ಆಯ್ತು. ನೀನ್ ಹೆಂಡತಿ ಕೇರ ಕರ್ಕೋಯ್ತು. ಆಯ್ತು, 2 ತಗೊಂಡಿದೆ. 2 ಶರ್ಟ್ ತಗೊಂಡಿರೋದು. ಸ್ವಲ್ಪ ಕಮ್ಮಿ ತಗೊಳಕಿಲ್ಲ. 50 ರೂಪಾಯಿ ನಾವು ತಗೊಂಡವಪ್ಪ. 42 ತಾನೆ? 42 ತಗೊಂಡಿರೋದು. ಎಲ್ಲಿ ತಗೊಂಡಿರೋದು? ಅಂಗಡಿಲಿ. ಇನ್ನೆಲ್ಲಿ ತಗೊಂಡಿರೋದು? ಯಾವ ಅಂಗಡಿ ಅಂತ? ಅದು ಬಟ್ಟೆ ಅಂಗಡಿಲಿ. ವಾಪಸ್ ಕೊಡ್ತೀನಿ, ಕೊಟ್ಬಿಡು. ಶರ್ಟ್ ಸರಿಯಾಗಿ ಹೊಲ್ದಿಲ್ಲ ಲೋಪ ನನ್ನ ಮನೆ. ಅವ್ರಿಗೆ ಹೇಳ್ಬೇಕಾಯ್ತು ಹಿಂಗೆ ಹೊಲ್ದಿದಾರಿ ಅಲ್ಲ ಅಂತ. ತಪ್ಪಾಗಿ ಹೊಲ್ಬಿಟ್ಟವ್ರೆ. ತಗೋಗಿ ಮುಡ್ಕೋಲಿ. ಅದ ಹೇಳ್ತೀನಿ, ಅದ ಅವ್ರು ಯಾವ ಥರ ಮಾಡವ್ರ ಅಂತ. ಕೊಡಪ್ಪ, ಮಡಗ್ಬಿಟ್ಟು ಜಗಳನೇ ಆಡ್ಕೊಬತ್ತೀನಿ. ಇಲ್ಲ ಯಾಕಪ್ಪ? ಯಾಕಪ್ಪ ಹಂಗ್ ಲುಕ್ ಕೊಡ್ತಿದ್ಯಾ? ಚಂದಿಲ್ವಾ? ಚೆನ್ನಾಗದ. ನೀನ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸ್ತಿದ್ದೆ ಕಣ, ಹೀರೋ ತರ ಕಾಣಿಸ್ತೀಯಪ್ಪ. ತಗೊಂಡ್ಬಿಡ್ಬೋದು. ಅಪ್ಪ ಖುಷಿ ಆಯ್ತಾ ಬಟ್ಟೆ ತಗೊಡ್ಸಿದ್ಗೆ? ಆಯ್ತು ಕಣ, ಖುಷಿ ಆಯ್ತಪ್ಪ. ಖುಷಿ ಆಯ್ತು ಕಳ್ಳ. 2 ಶರ್ಟ್ ಯಾತಕ್ಕೆ ತಗೊಂಡಿದ್ದಾರೆ? ಅದೇ ಸರ್ ಒಂದೇ. ಇನ್ನೆಷ್ಟು ನೀನ್ ನಂಗೆ ಚಿಕ್ಕ ವಯಸ್ಸಲ್ಲಿ ತಗೊಡ್ತಿದ್ದಲ್ಲ, ಹಂಗೆ ತಗೊಂಡೆ ನಾನು ಕಂಡ್ಬಿಡು ಅಷ್ಟೇ. ಬ್ಯಾಗ್ ಜೋಪಾನ. ಸರಿ, ನೀನ್ ಜೋಪಾನ. ಏನ್ ಚಿನ್ಗಿನ ಇಟ್ಟಿದೆ ಹೆಂಗೆ? ಇವಾಗ ಗಟ್ಟಿಗೆ ಹೋಗ್ಬೇಕು. ಇಲ್ಲೇ ಹೋಯ್ತಿದ್ವಲ್ಲ, ಹಂಗೆ ನಮ್ಮ ಅಪ್ಪನ ಆಫೀಸ್ ಹತ್ರ ನಿಲ್ಸ್ಬಿಟ್ಟು ಏನಮ್ಮ ಏನ ಡ್ಯಾಡ್ ಬಾಯ್. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಬರೋ ಗಂಟ, ಅಲ್ಲಿಂದ ಇಲ್ಲಿ ಗಂಟ ಸಿಕ್ಕಾಪಟ್ಟೆ ಸುಸ್ತಾಯ್ತು ಅಂದ್ಕೊಳ್ಳಿ. ಇವತ್ತು ನಿಜವಾಗ್ಲೂ ನಿಮ್ಮ ಜೊತೆ ಹಂಚ್ಕೋಬೇಕನ್ಸ್ತೈತೆ. ಏನಾಯ್ತು ಅಂದರೆ, ನಾವು ಅಂಗಡಿಗೆ ಹೋಯ್ತಿದ್ವಲ್ಲ, ಸೀರೆ ಅಂಗಡಿಗೆ. ಒಂದು 2-3 ಅಂಗಡಿಗೆ ಹೋದೆ. 2-3 ಅಂಗಡಿಗೆ ಹೋದಾಗ್ಲೂ ನಮ್ಮಮ್ಮ ಪ್ರತಿಯೊಂದು ಸೀರೆ, ಯಾವುದೇ ಸೀರೆ ತೋರಿಸಿದ್ರು ಅವರು ಇದಕ್ಕೆ ಎಷ್ಟು ಸಾವಿರ, ಇದಕ್ಕೆ ಎಷ್ಟು ಬೆಲೆ, ಇದಕ್ಕೆ ಎಷ್ಟು ಬೆಲೆ, ಇದು 1,000ನ, ಇದು 2,000ನ, ಈ ಥರ ಪ್ರತಿಯೊಂದು ಸೀರೆಗೂ ಇದು ಯಾವ ಬೆಲೆ, ಎಷ್ಟು ಬೆಲೆ, ಈ ಥರನೇ ಕೇಳ್ತಿದ್ರು. ಆವಾಗ ನಂಗೆ ಹೆಂಗೆ ಏನು ಅನಿಸ್ತು ಅಂದರೆ, ನೆಕ್ಸ್ಟ್ ಟೈಮ್ ಆಗಿಲ್ಲ ಅಂದ್ರೆ ಮುಂದೆ ಇನ್ ಫ್ಯೂಚರ್ ಡೇಸಲ್ಲಿ ಯಾವಾಗಲೇ ಆದ್ರೂ ನಮ್ಮ ಅಮ್ಮನೇನಾದರೂ ಸೀರೆ ಅಂಗಡಿ ಕರ್ಕೊಯ್ತೀನಿ ಅಂದರೆ ನಮ್ಮ ಅಮ್ಮಂಗೆ ನಾನೊಂದು ಮಾತು ಹೇಳಬೇಕು. ಅಮ್ಮ, ಈ ಸೀರೆದು ಎಷ್ಟೇ ಬೆಲೆ ಆಗಿರಲಿ, ಈ ಸೀರೆ ಬೆಲೆ ಎಷ್ಟು ಅಂತ ನೀನು ನೋಡೋಕೆ ಹೋಗ್ಬೇಡ ಕಣಮ್ಮ. ಅದು 1 ಲಕ್ಷ ಆಗಿರಲಿ, 2 ಲಕ್ಷ ಆಗಿರಲಿ, ನೀನು ತಗೊಂಬ, ನಿಂಗೆ ಇಷ್ಟ ಆದರೆ ಸಾಕು
ಈ ಥರ ಹೇಳ್ಬೇಕು ಗೈಸ್, ಈ ಥರ ದುಡ್ಡು ಮಾಡ್ಬೇಕು, ಈ ಥರ ಬೆಳಿಬೇಕು. ಇವತ್ತು ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಫೀಲ್ ಆಯ್ತು ನನಗೆ. ನಮ್ಮ ಅಮ್ಮನ ಸೀರೆ ಅಂಗಡಿ ಹೋದಾಗ ಪ್ರತಿಯೊಂದು ಸೀರೆದು ಎಷ್ಟು ಸಾವಿರ ಅಂತ ಕೇಳ್ತಿದ್ದಾಗ ಮನ್ಸಿಗೆ ಏನೋ ಒಂಥರ ಚುಚ್ಚಿದಂಗೆ ಅನಿಸ್ತದೆ ಗೈಸ್ ನಿಜವಾಗ್ಲೂ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಸೀರೆ ಅಂಗಡಿ ಹೋದಾಗೇನ ಮುಂದಿನ ಡೇಸಲ್ಲಿ ಏನಾದರೂ ಸೀರೆ ಅಂಗಡಿಗೆ ನಮ್ಮ ಅಮ್ಮನ್ನ ಹೋದಾಗ ಇದ್ರ ಬೆಲೆ ನೋಡಬೇಡ ಹಂಗೆ ತಗಮ್ಮ ಅಂತ ನಾನು ಹೇಳ್ಬೇಕು ನಮ್ಮ ಅಮ್ಮಂಗೆ. ಆ ಕೆಪಾಸಿಟಿಲಿ ನಾನು ಇರ್ಬೇಕು, ಆ ಥರ ನಾನು ದುಡ್ಡು ಮಾಡಿರ್ಬೇಕು. ಮಾಡ್ತೀನಿ ಬಸ್. ಹೆಂಗೆ ಸುಮಂಗಲಿ ಯಾರು ತುಂಬೋಗಿದ ಎಣ್ಣೆ ಇಕ್ಲು ಹೆಂಗ ಗೈಸ್, ನಿಮ್ಮ ಪ್ರೀತಿಗೆ ಇವಾಗ ಒಂದು ಕಾರ್ ಜನ ಬಂದಿದ್ರು. ಈ ಹುಡುಗನ್ ತೋರ್ಸಿದ್ನಲ್ಲ, ಈ ಹುಡುಗನ ಜೊತೆ ಪೂರ್ತಿ ಫ್ಯಾಮಿಲಿನೇ ಬಂದಿತ್ತು ಅಂದ್ಕೊಳ್ಳಿ. ನನ್ನ ವಿಡಿಯೋಸ್ ವಿಡಿಯೋಸ್ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರಲ್ಲ, ಅದೇ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಗೈಸ್. ಇದೇ ಥರ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಒಂದು ಕೈಯಲ್ಲಿ ಫೋನ್ ಐತೆ, ಕೈ ಮುಗಿಯೋಕೈತಲ್ಲ. ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಏನಾಗಿದ್ದೀಳ? ಡ್ಯಾಮೇಜ್ ಆಗ್ಬಿಟ್ಟದೆ ಸರ್ಟೆ. ಅಯ್ಯೋ ವಿಡಿಯೋ ಇಲ್ವಾ ಬಾ, ಅದ್ಯಾಕೆ ಡ್ಯಾಮೇಜ್ ಗೈಸ್? ನಾವು ಬೆಳಗ್ಗೆ ತಂದಿದ್ದಲ್ಲ ಆ ಶರ್ಟು ಡ್ಯಾಮೇಜ್ ಆಗೋದಂತೆ. ಇದೇ ಅಂಗಡಿಯಲ್ಲಿ ತಗೋಗಿವಿ ಅನ್ನೋದಕ್ಕೆ ವಿಡಿಯೋ ಪ್ರೂಫ್ ಅದೇ. ತಾಯಿ ಎಂತ ಏನಕ್ಕೆ ಕರ್ಸಿದ್ನ? ಏನಕ್ಕೆ ಹೇಳು ಬಾಯಿ ಬಿಟ್ಟಿ, ಏನ್ ಹೇಳು? ಊಟ ಮಾಡಕ್ಕೆ ಗೈಸ್, ಯಾವ ಶರ್ಟು ಡ್ಯಾಮೇಜ್ ಆಗಿಲ್ವಂತೆ. ನನ್ನ ಊಟಕ್ಕೆ ಬರಲಿ ಅನ್ಬಿಟ್ಟು ಹಂಗೆ ಹೇಳಿರೋದು ನನ್ನ ತಾಯಿ. ಅಪ್ಪ ಏನಪ್ಪ ಕಿತ್ತು ಹೋದ್ರು ಬಿಟ್ಟಿದೆಯಲ್ಲಪ್ಪ ಬಟ್ಟೆ ಎಲ್ಲ ನಿಮ್ಮೆ. ಶರ್ಟ್ ಇಷ್ಟ ಓದ್ರಿಲ್ಲ ಕಣಪ್ಪ. ಶರ್ಟ್ ಇಷ್ಟ ಆಯ್ತಲ್ರಿ? ಚೆನ್ನಾಗದ ಕಣಪ್ಪ, ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು? ಸ್ವಲ್ಪ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟು ಆಯ್ತು? ಒದ್ರ ಜಾಡ್ಸಿ ಏನಪ್ಪ ಊಟ ನೋಡಪ್ಪ ಇಟ್ಟು. ಪ್ರೀಸ್, ಇವತ್ತು ನಮ್ಮ ಅಟ್ಟಿಲಿ ಊಟ ಇಟ್ಟು ಮೊಳಹುಳಿ ಎಣ್ಣೆಗಳೆಲ್ಲ ತುಂಬೋಗಿದ್ದು ಅನ್ಸುತ್ತ. ಸಿಕ್ಕಲ್ಲ ಯಾರು ಇದ್ದೇ ಇರ್ತಾರ. ಉದಾಹರಣೆ ಏನ್ ದರ್ಶನ್ ಬಂದವ್ರಿಗಿಂತ ಹೆಚ್ಚಾಗಿ ಹೊಂಟವರ ಎಲ್ಲ ಅಂತ ಬಂದಿದ್ದು. ಅದಕ್ಕೆ ನಮ್ಮ ಅಮ್ಮ ಉತ್ತರ ಏನಂತ ಕೊಡ್ತು ಕೇಳಿಸಿಸ ನೀನುವೆ? ಏನು ಉತ್ತರ ಕೊಡ್ತು ಅಂತ? ಮುಂದೆ ದರ್ಶನ್ ಆದ್ರೂ ಹಾಕ್ಬೋದು, ಯಾರೋ ಗೊತ್ತು ಅಂದಿ. ಟೀ ಕಾಯಿಸ್ತೀನಿ ಅಂತ ಅಮ್ಮ ಅವರೇ ಬರ್ನಿಲ್ಲ. ಒಂದ್ ಕಾರ್ ಜನ ಬಂದಿದ್ದು ಗೈಸ್ ಇವತ್ತು. ನಮ್ಮ ಅಮ್ಮ ಊರು ತುಂಬಾ ಹೇಳ್ಕೊ ಬರ್ತದ, ಒಂದ್ ಕಾರ್ ಜನ ಬಂದಿದ್ದು, ಒಂದ್ ಕಾರ್ ಜನ ಬಂದಿದ್ರು ಅಂತ. ಇಷ್ಟು ದಿವಸ ನಾನು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಿದ್ದೆ. ನಮ್ಮಮ್ಮ ಫಸ್ಟ್ ಟೈಮ್ ನಂಗೆ ಪ್ರ್ಯಾಂಕ್ ಮಾಡ್ಬಿಡ್ತು. ನಿಮ್ಮ ಅಪ್ಪನ ಸಲ್ಟೆಲ್ಲ ಹಿಂಗಾಗ್ಬಿಟ್ಟದೆ ಹಂಗಾಗ್ಬಿಟ್ಟದೆ ಅಂದ್ಬಿಟ್ಟು ಊಟಕ್ಕೆ ಕರ್ಕೊ ಬಂದ್ಬಿಡ್ತೇವೆ. ನನ್ನ ಪ್ರ್ಯಾಂಕ್ ಮಾಡಿದ್ಗೆ ಏನು ಅನಿಸ್ತಿದೆ ಶಶಿಕಲಾ ನಿಮಗೆ? ಖುಷಿ ಆಯ್ತು, ನಂಗೆ ಖುಷಿ ಆಯ್ತು. ನನ್ನ ಗಂಡ ಮೇಲ ತಿಂತಿದ್ಯಾ ತಾನೇ? 2 ವರ್ಷಕ್ಕೆ ಯಾರು ಹೇಳ್ತಿದ್ದ? ಏನಂತ? 2 ವರ್ಷಕ್ಕೆ ಮದುವೆ. ನಮ್ಮ ಶಶಾಂಕನ್ಗೆ ಸುಮಾರು ಜನ ಕೇಳ್ತವ್ರಂತೆ 2 ವರ್ಷಕ್ಕೆ ಮದುವೆ ಆಗುವಂತೆ. ಆಯ್ತಿಯಲ್ಲ 2 ವರ್ಷಕ್ಕೆ ಮದುವೆ? ನನ್ನ ಮಗನೇನು ಶಿಷ್ಯ ಇವಾಗ್ಲೇ ಬಿಟ್ರೆ ಇವಾಗ್ಲೇ ಆಗಂಗವ್ರೆ. ಹುಷಾರ್ ಕಣ, ಬಿಟ್ಟೊಂಟದನ್ನ ನೋಡ್ಕೊಳ್ತಂತೆ. ಕಳಿಸ್ಬಿಡುತ್ತೆ ಗಂಡೆ. ಎಡ್ತಿ ಬಂದ್ಲು ಅಂತ ಏನಾರು ಒಂಟ್ಕಿಂಟ ಹೋಗ್ಬಿಟ್ಯಾ? ಎಡ್ತಿ ಸರಿಗೆ ಇಟ್ಕೊಂಡು ಆಯ್ತಾಯ್ತು ಕೂತ್ಕೊಂಡು ಊಟ ಮಾಡಾಯ್ತು. ಎಡ್ತಿ ಸರಿಗೆ ಒಯ್ದಾಡ್ತಾನಲ್ಲ ಮಮ್ಮಿ ಅವನು. ಸತ್ಯ. ಅಪ್ಪ ಅಮ್ಮನ ಮಾತೆ ಕೇಳಲ್ಲ, ಎಡ್ತಿ ಸರಿಗೆ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ನನ್ನ ಇದನ್ನ ಏನ್ ಗುರು ಹಿಂಗ್ ಅಡ್ಡ ಉದ್ದ ಮಲ್ಕೊಂಡ್ಬಿಟ್ಟಿದ್ಯಾ ಶಿವ ಅಂತ? ಗುರು ಸಿಕ್ಕಾಪಟ್ಟ ಕಾವು. ಅಯ್ಯೋ ಅದಕ್ಕೆ ಇಲ್ಲಿ ಮಲ್ಕೊಂಡ್ಬಿಟ್ಟಿದ ಗುರು. ಏನ್ ಗುರು ಫುಲ್ ಕೆಲಸ ಮಾಡ್ಬಿಟ್ಟಿಲ್ಲ, ಬಟ್ಟೆ ಎಲ್ಲ ಹಿಂಗ್ ಕೊಳೆ ಆಗ್ಬಿಟ್ಟಿದೆ. ಏನಾಗಿಲ್ಲ ಗುರು ಗೊತ್ತು. ಇವತ್ತೇನ್ ನಂಗೆ ಕೆಲಸ ಮಾಡಿದೆ ಗುರು ಬೆಳಿಗ್ಗೆಯಿಂದ? ಬೆಳಗ್ಗೆಯಿಂದ ದನ ಮೇಯಿಸ್ತೆ, ತಾಟ ಹೊಡಿಸ್ತೆ. ಓಕೆ, ಆಮೇಲೆ ಒಂದು ಒಳ್ಳೆ ಹತ್ರಕ್ಕೆ ಹೋಗಿದೆ ಉಚ್ಕಣಿಗೆ. ಅಕ್ಕ ಒಳ್ಳೆ ಬ್ಯಾಟಿಂಗ್ ಗುರು ಹುಡುಗಿರ್ ನೀನು ಅಂತ ಗುರು. ಅಯ್ಯೋ ನಮ್ ಸರದ್ ಕಣ ಪ್ಲೀಸ್ ಕೈಸೋಣ, ಊಟ ಕೈಸೋಣ. ಗತ್ತು ಕಣ ಅವನು, ಏನ್ ಡಾರ್ಲಿಂಗ್ ಅಣ್ಣ ಅವನು.
ಅದಕ್ಕೆ ನೀನೇನು ಅಂತಿದ್ದೆ ಗುರು? ಕೈಸ್ತೀನಿ ಗುರಮ್ಮ, ತಲೆ ಕೆಡಿಸ್ಕೊಬಿಡಿ, 80 ಮಾಡಿಸ್ತೀನಿ, ಹೋಗ್ತೇನೆ ಮನೆಗೆ, ಅಕ್ಕ ಮಂಡ್ಯ ಗಂಡ ಹೊಡಿಸ್ತೀನಿ ಫೋನ್ ಅಂದೆ. ಅದಕ್ಕೆ ಅವ್ರೇನಂದ್ರು ಗುರು? ಆಯ್ತು ಟಾಟ ಬಾಯ್, ಅವರ್ ಯು ಪೈ ಡಬಲ್ ನಾವು ಲೈಫ್ ಅವ್ರ ಪೈ ಅಂದ್ಬಿಟ್ರು. ಯಾವ ಊರಲ್ಲಿ ಗುರು? ಉಚ್ಕಣಿಲಿ. ಮತ್ತೆ ಇನ್ನೇನ್ ಗುರು ಊಟ ತಿಂದೆ ಗುರು? ಊಟ ಒಳ್ಳೆ ಸಾಂಬಾರು, ಬೇಳೆ ಸಾಂಬಾರು, ಮುದ್ದೆ, ಅನ್ನ ಮಾಡಿದೆ. ಇವಾಗ ನಡುವೆ ನಿಲ್ವ ಗುರು? ಹುಷಾರ ಗುರು ಇವಾಗ? ಈಗ ಹೊಸಿ ಪರವಾಗಿಲ್ಲ ಗುರು. ಹಾ ಗೈಸ್, ನಮ್ಮ ದೊಡ್ಡಪ್ಪ ತಾರ್ಸಿ ಮೇಲೆ ಹಿಂಗೆ ಆರಾಕ ಬಿದ್ದುಬಿಟ್ಟದೆ ಸೆಕೆ ಅಂದ್ಬಿಟ್ಟು. ಸೂಪರ್ ಗುರು, ಯು ಆರ್ ವೆರಿ ವೆರಿ ಫಂಟಾಸ್ಟಿಕ್, ಮೈ ಬ್ಲೂಡಿಂಗ್. ಸರಿ ಗುರು, ಬಾಯ್. ಒಂದ್ ಗುಡ್ ನೈಟ್ ಹೇಳ್ಬಿಡು ಗುರು. ಗುಡ್ ನೈಟ್, ಅವರ್ 014 ಗೈಸ್, ಇವತ್ತಿನ ಕತೆ ಇಷ್ಟ. ಈ ವಿಡಿಯೋ ಹಿಂಗಿತ್ತು. ಈ ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದ್ರೆ ಗೈಸ್, ಇವತ್ತಿನ ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಆಮೇಲೆ ಐ ಲವ್ ಯು.